श्रीगुरुभ्यो नमः। श्रीपरमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। श्रीवेदव्यासाय नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्रुतिः भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಪರಮಾತ್ಮ ವೇದವ್ಯಾಸರಾಗಿ ಅವತಾರ ಮಾಡಿ ಸಜ್ಜನರಿಗೆ ಬರುವ ಕಷ್ಟವನ್ನ ಪರಿಹಾರ ಮಾಡಿ ಅವರನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಒಯ್ಯಬೇಕು, ಪರಮಾತ್ಮನ ಜ್ಞಾನ ಭಕ್ತಿಯನ್ನ ಕೊಡಬೇಕು ಎನ್ನುವ ದೃಷ್ಟಿಯಿಂದ ನಾರದರ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ವೇದವ್ಯಾಸರಾಗಿ ಅವತಾರ ಮಾಡಿದ್ದ ಪರಮಾತ್ಮ ಶ್ರೀಮದ್ ಭಾಗವತವನ್ನ ರಚನೆ ಮಾಡಿ ಕಲಿಯುಗದ ಜನರಿಗಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶ್ರೀಮದ್ ಭಾಗವತದಲ್ಲಿ ದಶಮಸ್ಕಂದ, ಅದರಲ್ಲಿ 57ನೇ ಅಧ್ಯಾಯದಲ್ಲಿ ಬರತಕ್ಕದ್ದು ರುಕ್ಮಿಣಿ ವಿವಾಹದ ಒಂದು ಸಂದರ್ಭ. ಮನೆಯಲ್ಲಿ ವಿವಾಹದ ಮಹೋತ್ಸವ ಸಲುವಾಗಿ ಅನೇಕ ಜನರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡುವುದುಂಟು. ಅದರಲ್ಲಿ ಬರತಕ್ಕ ರುಕ್ಮಿಣಿ ಬರೆದ ಪತ್ರ ಪರಮಾತ್ಮನಿಗೆ, ತಾವು ಬರೆದ ಪತ್ರ, ಯದ್ಯಪಿ ಅನಾದಿ ದಂಪತಿಗಳು, ಅವರು ಅನಾದಿ ನಿತ್ಯ ದಂಪತಿಗಳು, ಆದರೂ ಕೂಡ ಲೋಕದೃಷ್ಟಿಯಿಂದ ತನ್ನನ್ನು ಮದುವೆಯಾಗು ಹಾಗೆ ಅಂತ ರುಕ್ಮಿಣಿದೇವಿ ಪ್ರಾರ್ಥನೆ ಮಾಡಿಕೊಂಡು ಪರಮಾತ್ಮನಿಗೆ ಬರೆದ ಪತ್ರ, ಅದನ್ನು ಭಾಗವತದಲ್ಲಿ ದಾಖಲೆ ಮಾಡಿದ್ದಾರೆ ವೇದವ್ಯಾಸರು. ಇದನ್ನು ನಿತ್ಯ ಪಾರಾಯಣ ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆಯೋಣ ಅಂತ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾನ್ಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಳಂ ತೇ ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಂ ಮೇ ಕಾತ್ವಾ ಮುಕುಂದ ಮಹತಿ ಕುಲಶೀಲ ರೂಪ ವಿದ್ಯಾವಯೋಧ್ರವಿಣಧಾಮಭಿರಾತ್ಮತುಲ್ಯಂ ವ್ರೀಡಾವತಿ ಕುಲವತೀನ ವೃಣೀತ ಕನ್ಯಾ ಕಾಲೇ ನೃಸಿಂಹ ನರಲೋಕ ಮನೋಭಿರಾಮಂ ಸತ್ವಂ ಮಯಾಪ್ಯಭಿವೃತಃ ಪತಿರಿಂದಿರಾಯ ಭಕ್ತಃ ಪ್ರಿಯಃ ಕೃಪಣಲೋಕ ಶರಣ್ಯೈಷಃ ಮತ್ವೈತದಂಗತವ ಪಾದ ಸರೋಜದಾಸ್ಯಾಃ ಕಾಮಂ ಕುರು ಪ್ರಿಯತಮ ಪ್ರಣತಾಸ್ಮಿ ತೇಂಘ್ರಿಂ ತನ್ಮೇ ಭವಾನ್ ಖಲು ವೃತಃ ಪತಿರಂಗಜಾಯಾಂ ಆತ್ಮಾರ್ಪಿತಶ್ಚ ಭವತೋತ್ರ ವಿಭೋ ವಿಧೇಹಿ ಮಾ ವೀರಭಾಗಮವಿಮರ್ಶತು ಚೈದ್ಯಾರಾದ್ ಗೋಮಾಯುವನ್ ಮೃಗಪತೇರ್ ಬಲಿಮಂಬುಜಾಕ್ಷ ಪೂರ್ತೇಷ್ಟದತ್ತ ನಿಯಮವ್ರತದೇವ ವಿಪ್ರ ಗುರುವರ್ಚನಾದಿಭಿರಲಂ ಭಗವಾನ್ ಪರೇಶಃ. ಆರಾಧಿತೋ ಯದಿ ಗದಾಗ್ರಜಯೇತ್ಯಪಾಣಿಂ ಗೃಹ್ಣಾತು ಮೇ ನ ದಮಘೋಷಸುತಾದಯೋನ್ಯೇ ಶ್ವೋಭಾವಿನಿ ತ್ವಮಜಿತೋದ್ವಹನೆ ವಿದರ್ಭಾನ್ ಗುಪ್ತಾನ್ ಸಮೇತ್ಯ ಪೃತನಾಪತಿಭಿಃ ಸಮೇತೈಃ ನಿರ್ಮತ್ಯ ಚೈದ್ಯಮಗಧೇಂದ್ರ ಬಲಂ ಪ್ರಸಹ್ಯ ಮಾಂ ರಾಕ್ಷಸೇನ ವಿಧಿನೋದ್ವಹ ವೀರ್ಯಶುಲ್ಕಾಂ ಅಂತಃಪುರಾಂತರಚರಾನ್ ನ ನಿಹತ್ಯ ಬಂಧೂನ್ ಸ್ತ್ವಾಮುದ್ವಹೇ ಕಥಮಿತಿ ಪ್ರವದಾಮ್ಯುಪಾಯಂ ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರಾ ಯಸ್ಯಾಂ ಬಹಿರ್ ಗಿರಿಜಾಮುಪೇಯಾತ್ ತತ್ರೈತ್ಯ ಮಾಂ ರಥಪದಾದಿಗಜಾಶ್ವಯುಕ್ತಃ ಸಮ್ಮತ್ಯ ಸಾಲ್ವಮಗಧಾನ್ ಸಹಚೇದಿ ಭೂಪಾನ್ ಆದಾಯ ಮಾಂ ಸಹಚರೀಭಿರತೋ ರಮೇಶೋ ಗೃಹ್ಣಾತು ಪಾಣಿಮುಪನೀಯ ಪುರೀಂ ಸ್ವಕೀಯಾಂ ಯಸ್ಯಾಂಘ್ರಿ ಪಂಕಜರಜಸ್ಥವನಂ ಮಹಾಂತೋ ವಾಂಛನ್ತ್ಯುಮಾಪತಿರಿವಾತ್ಮ ತಮೋಪಹತ್ಯೈ
ಯದ್ಯಂಬುಜಾಕ್ಷನಲಭೇಯ ಭವತ್ಪ್ರಸಾದಂ ಜಹ್ಯಾಮಸೂನ್ ವ್ರತಕೃಶಾ ಶತಜನ್ಮಭಿಸ್ಯಾಂ. ಈ ರೀತಿಯಾಗಿ ಪರಮಾತ್ಮನಿಗೆ ಪತ್ರವನ್ನು ಬರೆದು ಕಳಿಸಿದಾಗ ಪರಮಾತ್ಮ ರುಕ್ಮಿಣಿ ಇರುವ ಆ ಕುಂಡಿನಪುರಿಗೆ ಬಂದು ಅವರನ್ನು ಸ್ವೀಕಾರ ಮಾಡಿ ಅವರನ್ನು ಮದುವೆಯಾಗ್ತಾನೆ. ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡುವುದರಿಂದ ನಮ್ಮ ಮನೆಯಲ್ಲಿ ಕೂಡ ಮಕ್ಕಳಿಗೆ ವಿವಾಹಕ್ಕೆ ಯೋಗ್ಯರಾದ ಕನ್ಯೆಯರು ಅಥವಾ ವಧು ಅವರಿದ್ದರೆ, ವಧು ವರ ಯಾರಿದ್ದರೂ ಸರಿ, ಅವರಿಗೆ ಮಾಂಗಲ್ಯದ ಭಾಗ್ಯ, ಕಲ್ಯಾಣದ ಮಹೋತ್ಸವದ ಭಾಗ್ಯ ದೊರಕಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.